ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ಕುಕನೂರು ಸವದತ್ತಿಗೆ ಬಸ್ ಸೇವೆ ಪುನರ್ ಆರಂಭಕ್ಕೆ ರಾಜ್ಯ ರೈತ ಸಂಘದಿಂದ ಮನವಿ. ಕೊಪ್ಪಳ ಜಿಲ್ಲೆಯ ಕುಕನೂರಿನಿಂದ ಎರೆಂಚಳ ಮಾರ್ಗವಾಗಿ ನರೇಗಲ್ ರೋಣ ಸವದತ್ತಿಗೆ ಬೆಳಗ್ಗೆ 7 ಗಂಟೆಗೆ ಬಸ್ ಸೇವೆಯನ್ನು ಪುನಃ ಆರಂಭಿಸಬೇಕೆಂದು ಆಗ್ರಹಿಸಿ ರಾಜ್ಯ ರೈತ ಸಂಘದಿಂದ ಕುಕನೂರು ಬಸ್ ಡಿಪೋ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಸಲಾಯಿತು. ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರು ಮಾತನಾಡಿ, ಇದೇ ಬಸ್ ಸಂಜೆಯಾಗುತ್ತಿದ್ದಂತೆ ಮರಳಿ ಕುಕನೂರಿಗೆ ಬರುವಂತೆ ವ್ಯವಸ್ಥೆ ಮಾಡಬೇಕು. ಜೊತೆಗೆ ಕುಕನೂರಿನಿಂದ ಎರೆಂಚಳ ಮಾರ್ಗವಾಗಿ ಗದಗ ಜಿಲ್ಲೆಗೆ ರಾತ್ರಿ 7 ಗಂಟೆಗೆ ಬಸ್ ಹಾಗೂ ಗದಗದಿಂದ ಬೆಳಗ್ಗೆ 7:30ಕ್ಕೆ ಮರಳಿ ಬರುವ ಸೇವೆ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ಇದಲ್ಲದೆ ಕುಕನೂರು ಎರೆಂಚಳ ಮಾರ್ಗವಾಗಿ ಲಕ್ಷ್ಮೇಶ್ವರ, ಹಾವೇರಿ, ಬ್ಯಾಡಗಿ, ಕಾಗಿನೆಲೆಗೆ ಬೆಳಗ್ಗೆ ಸಮಯ ನಿಗದಿ ಮಾಡಿ ಬಸ್ ಸೇವೆ ಆರಂಭಿಸಬೇಕೆಂದು ಮನವಿ ಮಾಡಿದರು. ಇದರಿಂದ ಬ್ಯಾಡಗಿ ಒಣಮೆಣಸಿನಕಾಯಿ ಮಾರುಕಟ್ಟೆಗೆ ತೆರಳುವ ರೈತರು, ಸವದತ್ತಿ ಯಲ್ಲಮ್ಮನ ದೇವಸ್ಥಾನ ಹಾಗೂ ಮೈಲಾರಲಿಂಗೇಶ್ವರ ಗುಡ್ಡಕ್ಕೆ ಹೋಗುವ ಭಕ್ತರಿಗೂ ಅನುಕೂಲವಾಗಲಿದೆ ಎಂದರು. ಡಿಪೋ ಮ್ಯಾನೇಜರ್ ವೆಂಕಟಚಲಪತಿ ಅವರು ಮೇಲಾಧಿಕಾರಿಗಳಿಗೆ ಮನವಿ ರವಾನಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರಾದ ಅಣ್ಣಪ್ಪ ನರೇಗಲ್, ರವಿ ಪೂಜಾರ್, ಅಪ್ಪಣ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈಗಾಗಲೇ ಈ ಹಿಂದೆ ಅಲ್ಲಿ ಏನು ಕುಕನೂರ್ಲಿಂದ ಎರೆಂಚಳ ಮಾರ್ಗವಾಗಿ ನೆರೆಗಲ್ಲು, ರೋಣ ಏನೈತಿ ಸವದತ್ತಿ ಬಸ್ಸು ಓಡಿಸಿದ್ರು. ಈಗ ಮಳೆ ಆದ ಕಾರಣ ಒಂದು ತಿಂಗಳು ಓಡಿಸಿ ರದ್ದಾಯ್ತು. ರದ್ದಾಗಿ ಮತ್ತೆ ರೋಡ್ ಸರಿಪಡಿಸಿದ್ವಿ. ರೋಡ್ ಸರಿಪಡಿಸಿದ್ರು ಇನ್ನು ಗಾಡಿ ಓಡಿಸಿಲ್ಲ. ಶೀಘ್ರದಲ್ಲಿ ಗಾಡಿ ಓಡಿಸ್ಬೇಕಂತೇಳಿ ಅದು ನಾವು ಒಂದು ಇವ್ರಿಗೆ ನಮ್ಮ ಕುಕನೂರು ಡಿಪೋಕ್ಕೂ ಮನವಿ ಸಲ್ಲಿಸಿವಿ. ಆಮೇಲೆ ಇವ್ರಿಗೇನು ಕೊಪ್ಪಳ DTO ಅವ್ರಿಗೇನು ಮನವಿ ಸಲ್ಲಿಸಿವಿ. ಆದ್ರೆ ಇನ್ನೂವರೆಗೆ ಗಾಡಿ ಓಡ್ಸಕ್ಕೆ ತಯಾರಿಲ್ಲ. ಅವರು ಒಂದು ಹಿಂಬರ ಬರ್ದಾರ, ಅವ್ರಿಗೆ ಕಳಿಸಿದ್ರು ಹಿಂಬರ ಬರ್ದಾರ. ಏನು ಬರ್ದಾರ ಅಂದ್ರೆ ಈ ಕೊಪ್ಪಳದಿಂದ ಇದು ಕುಕನೂರ್ಲಿಂದ ಕೊಪ್ಪಳ ಹೋಗಿ ಕೊಪ್ಪಳಿಂದ ಇದು ಹೋಗೋ ಮಾರ್ಗವಾಗಿ ಏನು ಗದಗ ಮಾರ್ಗವಾಗಿ ಬಸ್ ಓಡ್ಸಕ್ಕೆ ಒಂದು ಲೆಟರ್ ಕಳಿಸ್ಯಾರ ಅವರು. ನಮ್ಗೆ ಅದು ಬೇಕಾಗಿಲ್ಲ. ಅಲ್ಲಿ ನಮ್ಗೆ ಹಳ್ಳಿ ಜನಕ್ಕೆ ಅನುಕೂಲ ಆಗಬೇಕು, ಒಂದು ಎರಡನೇದು ಶಾಲೆ ಮಕ್ಕಳಿಗೆ ಅನುಕೂಲ ಆಗಬೇಕು, ಎಲ್ಲ ಒಂದು ರೈತಾಪಿ ಜನಕ್ಕೂ ಅನುಕೂಲ ಆಗ್ಬೇಕಂತೇಳಿ, ಒಂದು ದೇವಸ್ಥಾನಕ್ಕೆ ಹೋಗೋ ರೈತಾಪಿ ಜನಕ್ಕೂ ಅನುಕೂಲ ಆಗಲಿ ಅಂತೇಳಿ ನಾವು ಇಲ್ಲೇ ಮಾಡ್ಬೇಕನ್ನೋದು ಒಂದು ಹಳ್ಳಿ ಮೇಲೆ ಮಾಡೋಕ್ಕೆ ಒಂದು ವ್ಯವಸ್ಥೆನ ನಾವು 3-4 ಸಲ ಅರ್ಜಿ ಸಲ್ಲಬೇಕು. ಈ ಅರ್ಜಿಗೆ ಒಂದು ಎಚ್ಚೆತ್ಕೊಂಡು ಗಮನಿಸಿ ಆ ಗಾಡಿ ಓಡಿಸೋಂಥ ಕೆಲಸ ಆಗಬೇಕು. ಇದ್ರ ಜೊತೆಯಲ್ಲಿ ಇನ್ನೊಂದು ಗಾಡಿ ಏನೈತೆ ಅಂದ್ರೆ, ಇವತ್ತು ಇಲ್ಲಿಂದ ಏನು ಕುಕನೂರಿನಿಂದ 6 ಗಂಟೆಗೆ ಹೋಗ್ತಾರೆ, ಗದಗ ಡಿಪೋ ಬಸ್ ಹೋಗ್ತಾನೆ, ಗಾಡಿ ಇಲ್ಲ. ಈ ಶೀಘ್ರದಲ್ಲಿ 6 ಗಂಟೆಗೆ 15 ಹೋಗಿಂದ 7:15 ಕರ ಮಾಡಲಿ, 7 ಗಂಟೆ ಕರ ಮಾಡಲಿ. ಅಲ್ಲಿ ಗದಗ ಎರೆಂಚಳ ಮಾರ್ಗ ಗದಗ ಹೋಗಿ ವಸ್ತಿ ಆಗ್ಬೇಕು. ವಸ್ತಿಯಾಗಿ ಬೆಳಿಗ್ಗೆ ಅಲ್ಲಿ 6:30 ಪುಣೆ 7 ಕರ ಬಿಡಲಿ, 7 ಗಂಟೆ ಕರ ಬಿಡಲಿ. ಇಲ್ಲಿ ಮತ್ತೆ ಒಳ್ಳೆ ಕುಕನೂರು ಸೇರೋಂಥ ವಿಚಾರ ಎರೆಂಚಳ ಮಾರ್ಗವಾಗಿ ಬಂದ್ ಮಾರ್ಗವಾಗಿ ಎರೆಂಚಳ ಸೇರ್ಬೇಕು. ಇನ್ನು ಇದು ಏನು ಕುಕನೂರು ಸೇರ್ಬೇಕು. ಇನ್ನೊಂದು ಗಾಡಿ ಏನೈತೆ ಅಂದ್ರೆ, ಇವತ್ತು ಕುಕನೂರ್ಲಿಂದ ಸೀದಾ ಗದಗ ಎರೆಂಚಳ ಮಾರ್ಗವಾಗಿ ಗದಗ ಲಕ್ಷ್ಮೇಶ್ವರ ಇನ್ನೇನು ಇದಕ್ಕೆ ದೇವಸ್ಥಾನಕ್ಕೇನು ಇನ್ನೊಂದು ಏನೈತೆ ಇದಕ್ಕೆ ಮೈಲಾರ ಗುಡ್ಡ ಅಲ್ಲಿ ಒಂದು ಇದನ್ನ ಏನೈತಿ ಅಲ್ಲಿ ಅದನ್ನೊಂದು ಇದನ್ನ ಬರ್ದೀವಿ. ಏನು ಅದೊಂದು ಗಾಡಿ ಮುಗ್ಬೇಕಂತ ಹೇಳಿವಿ. ಅವ್ರ ಬಸ್ ಇಲ್ಲ ಅಂತಾರೆ. ಆದಷ್ಟು ಬೇಗನೆ ಯಾವ್ದಾರ ಒಂದು ಬಸ್ ಏನಾರ ಅನುಕೂಲತೆ ಮಾಡಿ ಆ ಗಾಡಿ ಓಡಿಸೋಂಥ ವ್ಯವಸ್ಥೆ ಆಗಬೇಕು. ಮತ್ತು ಸವದತ್ತಿ ಗಾಡಿನ ಶೀಘ್ರದಲ್ಲಿ ಒಂದು ಗಾಡಿ ಸದ್ಯಕ್ಕೆ ತುರ್ತು ಸವದತ್ತಿಗೆ ಕುಕನೂರು ಟು ಸವದತ್ತಿ ಎರೆಂಚಳ ಮಾರ್ಗ ಸವದತ್ತಿ ಓಡಿಸ್ಬೇಕಂತೇಳಿ ನಾವು ಇಲ್ಲಿ ಕುಕನೂರು ಡಿಪೋ ವ್ಯವಸ್ಥಾಪಕರ ಮ್ಯಾನೇಜರ್ಗೆ ನಾವು ಇದನ್ನ ಮನವಿ ಸಲ್ಲಿಸ್ತಾ ಇದ್ವಿ. ಮತ್ತೀಗ 4ನೇ ಸಲ ಸಲ್ಲಿಸ್ತಾ ಇದ್ವಿ. ಅವ್ರು ನಮ್ಗೆ ಯಾರಿಗೆ ಕಳಿಸೋರು ಏನು ಈ ಪ್ರಕಾರ ಹೇಳ್ತಾರೆ ಈ ಮಾಧ್ಯಮ ಮೂಲಕ ಅವ್ರು ಹೇಳ್ಬೇಕು. ನಮಸ್ಕಾರ. ಇವತ್ತು ಎರೆಂಚಳ ಗ್ರಾಮಸ್ಥರು ನಮಗೊಂದು ಮನವಿ ಕೊಟ್ಟಿದ್ದಾರೆ. ಮುಂಚೆನ ಸವದತ್ತಿ ಬಸ್ಸಲ್ಲಿ ಹೋಗ್ತಾ ಇತ್ತಂತೆ, ರಸ್ತೆ ಸರಿಯಾಗಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ರದ್ದಾಗಿತ್ತಂತೆ. ಈ ರಸ್ತೆ ಎಲ್ಲ ದುರಸ್ತಿ ಮಾಡಿದಾರಂತೆ. ಹಂಗಾಗಿ ಅಲ್ಲೊಂದು ಗಾಡಿ ಬೇಕು ಅಂತಂತ ಬೇಡಿಕೆ ಸಲ್ಲಿಸಿದ್ದಾರೆ. ಈ ಮನವಿಯನ್ನು ಮುಂದಿನ ಸೂಕ್ತ ಕ್ರಮಕ್ಕಾಗಿ ನಾವು ಕೊಪ್ಪಳ ವಿಭಾಗ ಕಚೇರಿಗೆ ಕಳಿಸ್ಬಿಟ್ಟು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸೂಕ್ತ ಕ್ರಮ ಅದ್ರಾಗ ಫೋಟೋ ಮಾಡ್ತಾರೆ.